ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಶಿರಾ ಗ್ರಾಮಾಂತರ ನಗರ ಮಂಡಲದ ವತಿಯಿಂದ ಶಿರಾ ತಾಲೂಕಿನಲ್ಲಿ ಕುಡಿಯುವ ನೀರು ವಂಚಿತ ಗೌಡ್ಗೆರೆ ಹೋಬಳಿ ಹುಲಿಕುಂಟೆ ಹೋಬಳಿ ಮತ್ತು ಕಸಬಾ ಹಾಗೂ ಕಳಂಬೆಳ್ಳ ಹೋಬಳಿ ಕೆಲವು ಗ್ರಾಮಗಳಿಗೆ ಇವಾಗ ನೀರು ಕೊಡಕ್ಕಾಗಿಲ್ಲ. ಹುಲಿಕುಂಟೆ ಹೋಬಳಿ ಪೂರ್ತಿ ಬರ ಇದೆ, ಪೂರ್ತಿ ಯಾವ ಕೆರೆಗೂ ನೀರಿಲ್ಲ, ಗೌಡ್ಗೆರೆ ಕೆರೆಗೆ ನೀರಿಲ್ಲ. ಈ ಎಲ್ಲಾ ಕೆರೆಗಳಿಗೆ ನೀರನ್ನ ಹರಿಸಿ ಜೀವ ಜಲವನ್ನ ಜನ ಜಾನುವಾರುಗಳನ್ನ ಬದುಕಿಸಿಕೊಡಿ ಅಂತೇಳಿ ಇವತ್ತು ಶಿರಾ ತಾಲೂಕಿನಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಹುಲಿಕುಂಟೆ ಹೋಬಳಿ ಮತ್ತು ಗೌಡ್ಗೆರೆ ಹೋಬಳಿ ಎಲ್ಲ ರೈತರು ಕೂಡ ಎರಡು ತಂಡದಲ್ಲಿ, ಒಂದು ಹುಲಿಕುಂಟೆ ಹೋಬಳಿ ಬರಗೂರಿನಿಂದ, ಮತ್ತೊಂದು ಗೌಡ್ಗೆರೆ ಹೋಬಳಿ ತಾವರೆಕೆರೆಯಿಂದ ನಾವು ಎರಡೂ ತಂಡ ಹೋಗಿ ಎಲ್ಲಿ ನಮ್ಮ ಪಟ್ನಾಯಕ್ನಲ್ಲಿ ಕ್ರಾಸಿಂಗ್ ಅಲ್ಲಿ ಒಟ್ಟಾಗಿ ಅಲ್ಲಿಂದ ಮುಂದಕ್ಕೆ ಶಿರಾ IB ಸರ್ಕಲ್ಗೆ ಹೋಗಿ ಅಲ್ಲಿಗೆ ಕಳ್ಳಂಬೆಳ್ಳ ಮತ್ತು ಕಸಬಾ ಹೋಬಳಿಯ ರೈತ ಮುಖಂಡರೆಲ್ಲ ಬರ್ತಾರೆ. ಅಲ್ಲಿಂದ ಒಟ್ಟಾಗಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೇವೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ನಮ್ಮ ತಾಲೂಕಿನ ಜನ, ಹುಲಿಕುಂಟೆ ಹೋಬಳಿ ಜನ, ಗೌಡ್ಗೆರೆ ಹೋಬಳಿ ಜನ ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿದ್ದಾರೆ. ಕುಡಿಯೋಕ್ ನೀರಿಲ್ಲ, ಅಡಿಕೆ ಗಿಡ ಒಣಗೋಗ್ತಾ ಇದೆ, ಕಡಲೆ ಗಿಡಕ್ಕೆ ಬೆಳೆಗೆ ನೀರಿಲ್ಲ, ನೀರ್ ಕೊಡಿ. ಇಲ್ಲಿವರೆಗೆ 75 ವರ್ಷ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೆ ಒಂದು ಹನಿ ನೀರು ಕೊಡಕ್ಕಾಗಿಲ್ಲ ನಮ್ಮ ಭಾಗಕ್ಕೆ. ಹಾಗಾಗಿ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಈ ಮೂಲಕ ರೈತ ಬಾಂಧವರ ಪರವಾಗಿ ಒತ್ತಾಯಿಸೋದೇನೆಂದ್ರೆ, ಮೊದಲನೇದಾಗಿ ಜನ ಜಾನುವಾರುಗಳಿಗೆ ಕುಡಿಯೋಕ್ ನೀರು ಕೊಡಿ, ನಮ್ಮ ಬೆಳೆಗಳನ್ನು ಉಳಿಸಿ, ನಮ್ಮ ತೋಟಗಳನ್ನು ಉಳಿಸಿ ಅಂತೇಳಿ ಈ ಮೂಲಕ ಹೋರಾಟ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಸಾವಧಾನದಿಂದ ಡಿಸಿಪ್ಲಿನ್ಡ್ ಆಗಿ ಬೈಕ್ಗಳಲ್ಲಿ ಬರಬೇಕಾದ್ರೆ ಯಾವುದೇ ಅನಾಹುತಕ್ಕೆ ಎಡೆ ಮಾಡಿಕೊಡದೆ ಹೆಲ್ಮೆಟ್ ಗಳನ್ನ ಯಾರ್ಯಾರ ಹತ್ರ ಇದೆ ಎಲ್ಲರೂ ಹಾಕೊಂಡು ಜೊತೆಗೆ ಬರಬೇಕು. ಪಟ್ನಾಯಕ್ನಲ್ಲಿ ಕ್ರಾಸಿಂಗು ಆದಷ್ಟು ನಿಧಾನಕ್ಕೆ ಬನ್ನಿ, ಯಾರು ಕೂಡ 20 ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗ್ಬೇಡ್ರಿ. ಅಷ್ಟಕ್ಕೆ ಬಂದು ಇನ್ನೂ ಸಮಯ ಇದೆ. ಅಲ್ಲೂ ಕೂಡ ಸಾವಿರಾರು ಜನ ರೈತರು ಕಲ್ತಿದ್ದಾರೆ. ಒಟ್ಟಿಗೆ ಹೋಗಿ ನಮ್ಮ ಹೋರಾಟವನ್ನ ಒಂದು ಒಳ್ಳೆ ರೀತಿ ನಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಣ. ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನ ಮುತ್ತಿಗೆ ಹಾಕಿ ಆದ್ರೂ ಸರಿ, ನಾವು ಶಿರಾ ತಾಲೂಕಿನ ರೈತರು ನಾವು ನ್ಯಾಯ ಕೊಡಿಸ್ಕೋತೀವಿ. ನಮಗೆ ನ್ಯಾಯ ಬೇಕು, ನೀರ್ ಬೇಕು. ಮುಂದೆ ನಮ್ಮ ಮಕ್ಕಳಿಗೆ ಇವತ್ತೇನಾಗಿದೆ, ಫ್ಲೋರೈಡ್ ನೀರು ಕುಡಿದು ಎಲ್ಲ ವಯಸ್ಸಾದವ್ರಿಗೆ ಮೊಣಕಾಲು ಚಿಪ್ ನೋವು, ಕೈಕಾಲು ಆಡಲ್ಲ, ಅಲ್ಲೆಲ್ಲ ಉದ್ರೋಗವೆ ಆಯ್ತಲ್ಲ. ಈಗ